ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿರ್ತಕ್ಕಂಥ ಶಿಕ್ಷಕರ ಹುದ್ದೆ ಕುರಿತು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾವ ಶಾಲೆಯಲ್ಲಿ ಈ ಹುದ್ದೆಯನ್ನು ಕರೆದಿದ್ದಾರೆ, ನೋಟಿಫಿಕೇಷನ್ ಆಗಿದೆ ಅಂತಕ್ಕಂಥ ತಿಳಿದುಕೊಳ್ತಾ, ಅದರ ಜೊತೆಗೆ ಯಾವ ರೀತಿ ಅಪ್ಲಿಕೇಶನ್ಸ್ ಹಾಕಬೇಕು, ಅದರ ಜೊತೆ ಏನೇನು ಡಾಕ್ಯುಮೆಂಟ್ಸ್ ಹಾಕಬೇಕು, ಯಾವ ರೀತಿ DD ತೆಗೆಸಬೇಕು, ಇದನ್ನು ಯಾವ ರೀತಿ ಪೋಸ್ಟ್ ಮಾಡಬೇಕು, ಯಾವ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕು, ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಈ ವಿಡಿಯೋನ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಅನುದಾನಿತ ಪ್ರೌಢಶಾಲೆ ಆಗಿರತಕ್ಕಂತಹ ಅಡವಿ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ. ನೋಡಿ ಇಲ್ಲಿ ಅಡವಿ ಸಿದ್ದೇಶ್ವರ, ಒಂದು ಸೆಕೆಂಡ್ ಸ್ನೇಹಿತರೆ, ಅಡವಿ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಅಂಕಲ್ಗಿ ಅಂಥೇಳಿ ಗೋಕಾಕ ತಾಲೂಕು ಒಳಗೆ ಬರ್ತದೆ, ಬೆಳಗಾವಿ ಜಿಲ್ಲೆ. ನೋಡಿ ಸ್ನೇಹಿತರೆ, ಇದು ಸೊ ಇದು ಜನತಾ ಶಿಕ್ಷಣ ಸಂಘದವ್ರದ್ದು, JSS ಅಂತ ಕರಿತೀವಲ್ಲ ನಾವು, JSS ಸಂಘದವ್ರದ್ದು ಇದು ಶಾಲೆ. ಅವರ ಅಧೀನದಲ್ಲಿ ನಡೀತಿರ್ತಕ್ಕಂಥ ಒಂದು ಪ್ರೌಢಶಾಲೆ ಇದು, ಪದವಿ ಪೂರ್ವ ಕಾಲೇಜು, ಅದರಲ್ಲಿ ಒಂದು ಪ್ರೌಢಶಾಲಾ ವಿಭಾಗ. ಸೊ ಇದು ಅನುದಾನಿತ ಕಾಲೇಜು ಅಂತ ಹೇಳಿದರೆ, ಸೊ ಗೋರ್ಮೆಂಟ್ ಶಾಲೆಯ ಶಿಕ್ಷಕರು ಏನಿರ್ತಾರೋ, ಗೋರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ ಏನು ಸ್ಯಾಲ್ರಿ ತೊಗೊತಾರೋ ಮತ್ತು ಏನೇನು ಫೆಸಿಲಿಟೀಸ್ ತೊಗೊತಾರೋ, ಆ್ಯಸ್ ಇಟ್ ಈಸ್ ಕೂಡ ಅನುದಾನಿತ ಕಾಲೇಜಿನ ಅಥವಾ ಅನುದಾನಿತ ಶಾಲೆಯ ಶಿಕ್ಷಕರುಗಳು ಪಡಿತಾರೆ. ಇದೊಂದು ನಿಮ್ಮ ಮೈಂಡಲ್ಲಿ ಇರಲಿ. ಇವರು ಗೋರ್ಮೆಂಟ್ ಅಪಾಯಿಂಟ್ ಶಿಕ್ಷಕರು ಏನಿರ್ತಾರಲ್ಲ, ಆ್ಯಸ್ ಈಕ್ವಲ್ ಇವರು ಸೇಮ್ ಇರ್ತಾರೆ ಎಡೆಡ್ ಸ್ಕೂಲ್ ಟೀಚರು. ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥ ಸ್ನೇಹಿತರೆ. ಸೊ ಮೊದಲನೇದಾಗಿ ಕುಂದರನಾಡು ಜನತಾ ಶಿಕ್ಷಣ ಸಂಘದಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ, ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಮೊದಲನೇದಾಗಿ. ಸೊ ಸ್ನೇಹಿತರೆ ನೋಡಿ ಇಲ್ಲಿ, ಮಾನ್ಯ ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ, ಮಾನ್ಯ ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ, ಇವರ ಜ್ಞಾನಪ್ಪ ಸಂಖ್ಯೆ ಅಂದರೆ ಇವರ ಅಪಾರ ಅಂದರೆ ನಾವು ಇವರು ಇರ್ತಾರೆ DDP ಆಫೀಸ್, ಅವರು ಆದೇಶ ಮಾಡಿರ್ತಕ್ಕಂಥದ್ದು. ಕುಂದರನಾಡು ಜನತಾ ಶಿಕ್ಷಣ ಸಂಘದ ಅನುದಾನಿತ ಶ್ರೀ ಅಡವಿ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ. ಈ ಶಾಲೆಯಲ್ಲಿ ಖಾಲಿ ಇರುವ ಈ ಕೆಳ ಕಾಣಿಸಿದ ಅನುದಾನಿತ ಬೋಧಕ ಹುದ್ದೆಗಳನ್ನು ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ನೇಮಕಾತಿ ಮೀಸಲಾತಿ ನೋಡಿ, ಇದು ನೇಮಕಾತಿಗೆ ಸಂಬಂಧಿಸಿದಂತೆ ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿರ್ತಕ್ಕಂಥದ್ದು. ಸೊ ಏನೆಲ್ಲ ಹುದ್ದೆಗಳಿದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನೋಡಿ ಇಲ್ಲಿ ಸಹ ಶಿಕ್ಷಕರು ಉರ್ದು ಭಾಷೆ ಶಿಕ್ಷಕರು ಕೇಳಿದ್ದಾರೆ. ಸೊ ಉರ್ದು ಭಾಷೆಯ ಶಿಕ್ಷಕರು ಎಷ್ಟು ಹುದ್ದೆಗಳಿದಾವಪ್ಪ ಅಂತ ಹೇಳಿದ್ರೆ, ಒಂದು ಹುದ್ದೆ, ಸೂಚ್ಯಂಕ 1, ಉರ್ದು ಭಾಷೆ, ಮಾಧ್ಯಮ ಉರ್ದು ಆಗಿರಬೇಕು. ಇದು ಬಂದ್ಬಿಟ್ಟು SC ದವರಿಗೆ ರಿಸರ್ವ್ ಇರ್ತಕ್ಕಂಥ ಪೋಸ್ಟ್. ನೋಡಿ, ಪರಿಶಿಷ್ಟ ಜಾತಿಯವರಿಗೆ ರಿಸರ್ವ್ ಇರ್ತಕ್ಕಂಥ ಪೋಸ್ಟು. ನಂತರ ಸಹ ಶಿಕ್ಷಕರು ಆಂಗ್ಲ ಭಾಷೆ ಒಂದು ಹುದ್ದೆ ಇದೆ. ಇದು ಕನ್ನಡ ಶಿಕ್ಷಕರು, ಅದು ಸಾಮಾನ್ಯ ಅಭ್ಯರ್ಥಿಗಿದೆ, GM ದವರಿಗಿದೆ. GM ದವರು ಅಪ್ಲೈ ಮಾಡ್ಬೋದು ಕನ್ನಡ ಟೀಚರ್ಗೆ. ಇಲ್ಲಿ ಉರ್ದು ಭಾಷೆ ಶಿಕ್ಷಕರಿಗೆ SC ದವರು, ಪರಿಶಿಷ್ಟ ಜಾತಿದವರು ಅಪ್ಲೈ ಮಾಡ್ಬೋದು. ಸೊ ನಂತರ ಬಂದ್ಬಿಟ್ಟು ಸಹ ಶಿಕ್ಷಕರು ಕನ್ನಡ ಭಾಷೆ, ಇಲ್ಲಿ ಕನ್ನಡ ಶಿಕ್ಷಕರು. ಸೊ ಇದು ಕನ್ನಡ ಮಾಧ್ಯಮದವರಿಗೆ, ಆ್ಯಕ್ಚುಲಿ ಇವರು ಇಂಗ್ಲೀಷ್ ಟೀಚರ್ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕನ್ನಡ ಭಾಷೆಯ ಶಿಕ್ಷಕರು, ಪರಿಶಿಷ್ಟ ಪಂಗಡ, ಇದು ST ದವರಿಗೆ ರಿಸರ್ವ್ ಇರ್ತಕ್ಕಂಥ ಹುದ್ದೆ. ಒಟ್ಟು ಟೋಟಲ್ 3 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಓಕೆ ಫೈನ್. ಸೊ ಯಾವ್ಯಾವ ಶಿಕ್ಷಕರು? ಉರ್ದು ಶಿಕ್ಷಕರು, ಆಂಗ್ಲ ಭಾಷೆ ಶಿಕ್ಷಕರು ಮತ್ತು ಕನ್ನಡ ಭಾಷೆ ಶಿಕ್ಷಕರು. ಸೊ ನಂತರ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇಲ್ಲಿ ನೋಡಿ ಹಾಕಿದ್ದಾರೆ, BA ಡಿಗ್ರಿ ಅದರ ಜೊತೆ B.Ed ಆಗಿರಬೇಕು. ಸೊ BA ಒಳಗಡೆ ಆಪ್ಷನಲ್ ಕನ್ನಡ ಇದ್ದರೆ ಕನ್ನಡ ಶಿಕ್ಷಕರು, ಆಪ್ಷನಲ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಶಿಕ್ಷಕರು, ಆಪ್ಷನಲ್ಲು ಹಿಂದಿ ಇದ್ದರೆ ಹಿಂದಿ ಶಿಕ್ಷಕರು. BA ಒಳಗಡೆ ಇಷ್ಟು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರಬೇಕು, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಉರ್ದು ಆಗಲಿ. ನಂತರ ಅದರ ಜೊತೆ B.Ed ಕಂಪಲ್ಸರಿ ಮಾಡಿರಬೇಕು. ಇದು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ. B.Ed ಮಾಡಿದವರು ಅಷ್ಟೇ ಅಪ್ಲೈ ಮಾಡೋಕ್ಕೆ ಬರೋದು ಹೈಸ್ಕೂಲ್ ಟೀಚರ್ಗೆ. ಸೊ ವೇತನಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ ವೇತನ ಬಂದ್ಬಿಟ್ಟು ನೋಡಿ, ವೇತನ ಬಂದ್ಬಿಟ್ಟು ಇಲ್ಲಿ ಕೊಡ್ತಿರ್ತಕ್ಕಂಥ ವೇತನ ಬಂದ್ಬಿಟ್ಟು 33,450 ಬೇಸಿಕ್. ಇದು ಲಾಸ್ಟು 62,600. ಇವಾಗ 7ನೇ ವೇತನ ಜಾರಿಗೆ ಬಂದಿದೆ.
ಸೊ ಇದು ಕೂಡ ಬೇಸಿಕ್ ಕೂಡ ಜಾಸ್ತಿ ಆಗುತ್ತೆ. ಇದು ಹಳೆ ವೇತನದ ಪ್ರಕಾರ 67ನೇ ವೇತನ ಇನ್ನೂ ಜಾರಿ ಆಗಿಲ್ಲಲ್ವ, ಇನ್ನು ಕೆಲವೊಬ್ಬರು ಏನಪ್ಪ ಅಂದರೆ ಇನ್ನು ಸರ್ಕಾರ ಘೋಷಣೆ ಮಾಡಿದೆ, ಅದಿನ್ನೂ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಜಾರಿಗೆ ಬಂದಿಲ್ಲ. ಸೊ ಇದು ಬಂದುಬಿಟ್ಟು 33,450 ಬೇಸಿಕ್ ಸ್ಯಾಲ್ರಿ ಇದೆ ಟೋಟಲು. ಇದು ಗೌರ್ಮೆಂಟ್ಸ್ ಹೈಸ್ಕೂಲ್ ಟೀಚರ್ ಏನು ತೊಗೊತಾರಲ್ಲ ಅಷ್ಟೇ ಸ್ಯಾಲ್ರಿ ಕೂಡ ಇವರು ತೊಗೊತಾರೆ. ನೆಕ್ಸ್ಟ್ ಸ್ನೇಹಿತರೆ, ನೆಕ್ಸ್ಟ್ ಬರೋದಾದರೆ ನೋಡ್ರಿ, ಇಲ್ಲಿ ಗರಿಷ್ಠ ವಯೋಮಿತಿಯಂತೆ ಸಾಮಾನ್ಯ ಅಭ್ಯರ್ಥಿ 40 ವರ್ಷ ಆಗಿರಬೇಕಂತೆ. ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿ, ಜನರಲ್ ಅಭ್ಯರ್ಥಿಗಳು ಇರ್ತಾರಲ್ಲ ಅವರು 40 ವರ್ಷ ಆಗಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 45 ವರ್ಷ. ಇತರೆ ಹಿಂದುಳಿದ ವರ್ಗ ಅಂದರೆ ಪ್ರವರ್ಗ 1, ಪ್ರವರ್ಗ 2, 3B ಅಂತೆಲ್ಲ ಬರ್ತಾವಲ್ಲ ಅವರು 43 ವರ್ಷ. ಸಾಮಾನ್ಯ ಅಭ್ಯರ್ಥಿ 40 ವರ್ಷ, ಪರಿಶಿಷ್ಟ ಜಾತಿ 45 ವರ್ಷ, ಹಿಂದುಳಿದ ವರ್ಗ 43 ವರ್ಷ. ಅರ್ಹ ಅಭ್ಯರ್ಥಿಗಳು ತಮ್ಮ ಸಂಪೂರ್ಣ ವಿವರಗಳಾದ ನಿಮ್ಮ ಏನೇನು ಮಾಡಬೇಕಪ್ಪ ಅಂತೇಳಿದರೆ ಪೂರ್ಣ ಹೆಸರು, ಜನ್ಮ ದಿನಾಂಕ, ಜನ್ಮಸ್ಥಳ, ಜಾತಿ, ಉಪಜಾತಿ, ಮೀಸಲಾತಿ, ವಿದ್ಯಾರ್ಥಿ ಹೊಂದಿದ ವರ್ಷ, ಪಡೆದ ಅಂಕ, ಪ್ರತಿಶತ ಅಂಕ, ಬೋರ್ಡ್ ವಿಶ್ವವಿದ್ಯಾಲಯದ ಹೆಸರು, SSLCಯಿಂದ B.Ed ವರೆಗೆ ಬೋಧನೆಯ ಅನುಭವದ ಪೂರ್ಣ ವಿವರ, ಸಂಪರ್ಕ ವಿಳಾಸ, ಪಿನ್ ಕೋಡ್, ಮೊಬೈಲ್ ಸಂಖ್ಯೆ ಇತ್ಯಾದಿ ಮಾಹಿತಿಗಳೊಂದಿಗೆ ನಿಗದಿತ ಅವಧಿಯೊಳಗೆ ಎಲ್ಲ ದೃಢೀಕೃತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಲಕೋಟೆಯ ಮೇಲೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಯ ವಿಷಯ ಬರೀಬೇಕು. ನಂತರ ಬಂದ್ಬಿಟ್ಟು ಮೀಸಲಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ನೋಡ್ರಿ ಸ್ನೇಹಿತರೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬಯೋಡಾಟಾ ರೆಡಿ ಮಾಡಿಸ್ರಿ. ಅಥವಾ ನನ್ನ ಹಿಂದಿನ ವಿಡಿಯೋ ಒಂದು ವಿಡಿಯೋ ವೀಕ್ಷಣೆ ಮಾಡಿ ನೀವು ಎಡೆಡ್ ಹೈಸ್ಕೂಲ್ ಟೀಚರ್ ಅಂತೇಳಿ ಮಾಡಿದ್ದೀನಿ. ಆ ವಿಡಿಯೋನ ವೀಕ್ಷಣೆ ಮಾಡಿ ಅದರಲ್ಲಿ ಕ್ಲೀನಾಗಿ ಹೇಳಿದ್ದೀನಿ. ಅದೇ ಥರ ಒಂದು ಬಯೋಡಾಟಾ ರೆಡಿ ಮಾಡಿಸ್ಕೊಳ್ರಿ. ಅದೇ ಥರ ಒಂದು ಬಯೋಡಾಟಾ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಅದರಲ್ಲಿ ನಿಮ್ದು ಏನೇನು ಎಜುಕೇಷನ್ಸ್ ಕ್ವಾಲಿಫಿಕೇಷನ್ಸ್ ಏನಿದೆ, ನಿಮ್ದು ಏನೇನು ಡೀಟೇಲ್ಸ್ ಇದೆ, ಅಡ್ರೆಸ್ ಡೀಟೇಲ್ಸ್ ಏನಿದೆ, ಫೋನ್ ನಂಬರ್ ಏನಿದೆ, ಕಮ್ಯುನಿಕೇಷನ್ ಅಡ್ರೆಸ್ ಏನಿದೆ, ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಿದೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಏನು ಮಾಡಬೇಕು ಅದರಲ್ಲಿ ನೀಡಬೇಕು. ಸೊ ನೀಡಿದಾಗ ನಿಮ್ಗೇನಾಗುತ್ತಪ್ಪ ಅಂತೇಳಿದರೆ ಅದು ಫುಲ್ಫಿಲ್ ಆಗುತ್ತೆ ಅಪ್ಲಿಕೇಶನ್ಸು. ನಂತರ ಬಂದುಬಿಟ್ಟು ಒಂದು ಎನ್ವಲಪ್ ಕವರ್ ಸಿಗುತ್ತೆ ಸ್ನೇಹಿತರೆ. ಎನ್ವಲಪ್ ಕವರ್ ಕೂಡ ತೊಗೋಬೇಕು. ಆಮೇಲೆ ಮೇಲ್ಗಡೆ ಫಸ್ಟು ನೀವು ಏನು ಮಾಡ್ತೀರಾ, ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಅಂತೇಳಿ ಬರೆದ್ಬಿಟ್ಟು ಹುದ್ದೆ ಹೆಸರು ನಾನು ನಿನ್ನೆ ಹೇಳಿದ್ನಲ್ಲ, ಸಿದ್ಧಗಂಗಾ ಮಠದಲ್ಲಿರ್ತಕ್ಕಂಥ ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋಬೇಕಾದ್ರೆ ಒಂದು ಅಪ್ಲಿಕೇಶನ್ಸ್ ಬಿಟ್ಟಿದ್ರು. ಅದೇ ರೀತಿ ಇವ್ರದ್ದು ಒಂದು ಅವರು ವೆಬ್ಸೈಟ್ ಡೆವಲಪ್ ಮಾಡಿದ್ದಾರೆ. ಅವರು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಇವು ಒಂದು ಸಣ್ಣ ಮಟ್ಟದ ಶಾಲೆಗಳು, ಕೆಲವೊಂದು ದೊಡ್ಡ ಸಂಸ್ಥೆ, ಅದು ಇವ್ರದ್ದು ಒಂದು ಸಣ್ಣದಾಗಿರ್ತಕ್ಕಂಥ ಸಂಸ್ಥೆ, ಇವ್ರದ್ದು ವೆಬ್ಸೈಟ್ ಇಲ್ಲದಾಗಿರೋದ್ರಿಂದ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ನೀವೇ ಒಂದು ಬಯೋಡಾಟಾ ರೆಡಿ ಮಾಡ್ಕೋಬೇಕು. ಅದೇ ಅಪ್ಲಿಕೇಶನ್ಸ್ ಥರ ಹೇಗಿದೆಯಲ್ಲ ಅದೇ ರೀತಿ ನೀವು ಒಂದು ಬಯೋಡಾಟಾ ರೆಡಿ ಮಾಡ್ಕೊಂಡು ಇದನ್ನೆಲ್ಲ ಫಿಲ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಅಡ್ರೆಸ್ನೆಲ್ಲ ಫಿಲ್ ಮಾಡಿ ಏನು ಮಾಡಬೇಕು, ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ. ದೃಢೀಕೃತ ದಾಖಲೆಗಳೊಂದಿಗೆ ಅಂದರೆ ಅಟೆಸ್ಟೆಡ್ ದಾಖಲೆಗಳೊಂದಿಗೆ ಪ್ರಕ್ರಿಯೆ ಶುಲ್ಕ, ಪರಿಶಿಷ್ಟ ಜಾತಿ ನೋಡಿರಿ, ಇಲ್ಲಿ ಫೀಸ್ ಬಂತು ನೋಡಿರಿ. ಫೀಸ್ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,000 ರೂಪಾಯಿ DD ತೆಗೆಸಬೇಕು ದೃಢೀಕೃತ ದಾಖಲೆಗಳೊಂದಿಗೆ. ನಂತರ ಸಾಮಾನ್ಯ ಅಭ್ಯರ್ಥಿಗಳು 2,000 ರೂಪಾಯಿ ಏನು ಮಾಡಬೇಕು, DD ತೆಗೆಸಬೇಕು. DD ಅಂತ ನೀನು DD ತೆಗೆಸೋದು ಯಾವ ರೀತಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಂಡ್ರೆ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಯಾವ ಥರ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಅಡ್ರೆಸ್ಸಿಗೆ ಮಾಡಬೇಕಂದ್ರೆ ಪ್ರೆಸಿಡೆಂಟ್ ಕುಂದರನಾಡು ಜನತಾ ಶಿಕ್ಷಣ ಸಂಘ ಅಂಕಲ್ಗಿ. ಯಾವ ಅಡ್ರೆಸ್ಸಿಗೆ ಅಂದರೆ ಅಡ್ರೆಸ್ ಬಂದುಬಿಟ್ಟು ಪ್ರೆಸಿಡೆಂಟ್ ಕುಂದರನಾಡು ಜನತಾ ಶಿಕ್ಷಣ ಸಂಘ ಅಂಕಲ್ಗಿ. ಇವರ ಹೆಸರು ತಾಲೂಕು ಗೋಕಾಕ್. ಇವರ ಹೆಸರಿನಲ್ಲಿ ಏನು ಮಾಡಬೇಕು, DD ತೆಗೆಸಬೇಕು. ಒಂದು ಸೈಡು ಅವ್ರ ಹೆಸರು ಬರುತ್ತೆ, ಒಂದು ಸೈಡ್ ನಿಮ್ಮ ಹೆಸರು ಬರುತ್ತೆ. ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಇದಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇದರ ಬಗ್ಗೆ DD ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕಂದರೆ ನಾನು ಹಿಂದಿನ ವಿಡಿಯೋನ ನೋಡಿ, ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. DDಯನ್ನು ತೆಗೆಸ್ಕೊಂಡ ನಂತರ ಯಾವ ಥರ ಬರುತ್ತೆ ಅಂದರೆ DD ಅಂದರೆ ಒಂದು ಚೆಕ್ ಥರ ಬರುತ್ತೆ. ಆ ಅಮೌಂಟ್ ಎಲ್ಲ ನಮೂದನೆ ಆಗಿರೋ ಚೆಕ್ ಥರ ಬರುತ್ತೆ. ನೆಕ್ಸ್ಟ್ ಅರ್ಜಿಯೊಂದಿಗೆ ಲಗದಿಸಿ ಈ ಅರ್ಜಿಯನ್ನು ನಾನು ಹೇಳಿದಲ್ಲ ಅಪ್ಲಿಕೇಶನ್ಸು ಫುಲ್ಲು ಫಿಲ್ ಮಾಡಿ ಫಿಲ್ ಮಾಡಿದ ನಂತರ ಸ್ನೇಹಿತರೆ ನೀವುಗಳು ಏನು ಮಾಡಬೇಕಪ್ಪ ಅಂತೇಳಿದರೆ ಇದರ ಜೊತೆ ಒರಿಜಿನಲ್ DDನ ಏನು ಮಾಡಬೇಕು, ಯಾವ ಅಡ್ರೆಸ್ಗೆ, ಕಾರ್ಯದರ್ಶಿ ಆಡಳಿತ ಮಂಡಳಿ ಕುಂದರನಾಡು ಜನತಾ ಶಿಕ್ಷಣ ಸಂಘ ಅಂಕಲ್ಗಿ ಕೇಂದ್ರ ಕಚೇರಿ ಕುಂದರನಾಡು ಜನತಾ ಶಿಕ್ಷಣ ಸಂಘ ಈ ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕು. ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಡೇಟ್ ನೋಡಿರಿ, 26/8/24 ಕೊನೆಯ ದಿನಾಂಕ. ಈ ಅಡ್ರೆಸ್ ಒಳಗೆ ಕಳಿಸ್ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಅರ್ಜಿ ಏನು ಮಾಡಬೇಕಪ್ಪ ಅಂತೇಳಿದರೆ ಇಲ್ಲಿದೆ ನೋಡಿ, ಇಲ್ಲಿ ಈ ಅಡ್ರೆಸ್ಸಿಗೆ ಕಳಿಸ್ಬೇಕು. ಅಭ್ಯರ್ಥಿಗಳು ಅರ್ಜಿ ಒಂದು ಪ್ರತಿಯನ್ನು ಉಪನಿರ್ದೇಶಕರು, ಇನ್ನೊಂದು ಅರ್ಜಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಕಳಿಸ್ಬೇಕು. ನೀವು ಚಿಕ್ಕೋಡಿ ವಿಭಾಗಕ್ಕೆ ಕಳಿಸ್ಬೇಕು ಸ್ನೇಹಿತರೆ.
ಸೊ ಇಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅರ್ಜಿ ಸಲ್ಲಿಸಬೇಕಾದ್ರೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತಿದ್ದೀನಿ. ಸೊ ಯಾವ ರೀತಿ ಅಪ್ಲಿಕೇಶನ್ನ ಸಲ್ಲಿಸಬೇಕು, ಯಾವ ಅಡ್ರೆಸ್ಸಿಗೆ ಸಲ್ಲಿಸಬೇಕು, ಎಷ್ಟು ಡಿ ತೆಗೆಸಬೇಕು, ಸಂಪೂರ್ಣವಾದ ವಿವರನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದ ಒಂದು PDF ಅಂದರೆ ಇದು ಸ್ಕ್ರೀನ್ ಬೇಕಂದರೆ, ಇದು ಜಿಮೈಸ್ ಬೇಕಂದರೆ, ಇದ್ರದ್ದು ಒಂದು ಅಪ್ಲಿಕೇಶನ್ದು PDF ಬೇಕಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ KPSC ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅದೇ ರೀತಿ ನಮ್ಮ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋದನ್ನು ಶೇರ್ ಮಾಡಿ ಸ್ನೇಹಿತರೆ.